ಬೇರೆಯವ್ರ ಗಂಡನ ಜೊತೆ ಹೀಗೆ ತಿರ್ಗೋದಕ್ಕೆ ನಿನಗೆ ನಾಚಿಕೆ ಇರಬೇಕು. ನನಗೆ ಇವರು ಬೇರೆ ವ್ಯಕ್ತಿ ಅಲ್ಲ ಅಂತ ಹೇಳಿದ್ದೀನಿ. ಅಲ್ಲ, ನೀನು ಇವ್ರ ಹತ್ರ ತಾಳಿ ಕಟ್ಟಿಸ್ಕೊಂಡು ಸಿದ್ದು ಜೊತೆ ರಿಲೇಷನ್ ಮೇಂಟೈನ್ ಮಾಡಿದ್ಯಾ? ಯಾರು ಹೇಳಿದ್ರು ನನಗೂ ಸಿದ್ದುಗೂ ರಿಲೇಷನ್ ಇದೆ ಅಂತ? ಮತ್ತೆ ಯಾಕೆ ಹೋದ್ರಿ ಅಂತ? ಯಾಕೆ ಆ ಸಿದ್ದು ಜೊತೆ ತಿರುಗ್ತಾ ಇರೋದು? ಪ್ರೆಗ್ನೆಂಟ್ ಇದ್ದಾಗ್ಲೇ ದಮಯಂತಿ ಅತ್ತೆ ಹೊರಟು ಹೋಗು ಅಂದಿದ್ದಕ್ಕೆ ಹೊರಟು ಹೋದೆ ಅಷ್ಟೇ ಹೊರತು ನಾನೇನ್ ಸಿದ್ದು ಜೊತೆ ಹೋಗಿಲ್ಲ. ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರು ಹೇಳ್ದ ಹಾಗೆ ನನಗೂ ಕೂಡ ಹೇಳಿದ್ರೆ ಹೇಗೆ ಹೇಳು? ನಿನ್ನ ಬಗ್ಗೆ ಗೊತ್ತಿರುವಾಗ್ಲೂ ಕೂಡ ಮೂರ್ಖಂತರ ನಿನ್ನ ನಂಬಿ ಪಾಪ ಕಲ್ಯಾಣಿಗೆ ನಾನು ತುಂಬಾನೇ ನೋವು ಕೊಟ್ಬಿಟ್ಟಿದ್ದೀನಿ. ಕಲ್ಯಾಣಿಯಿಂದಾನೇ ನಾನು ಮನೆ ಬಿಟ್ಟು ಹೊರಟು ಹೋಗ್ತಿದ್ದೀನಿ ಅಂತ ನೀನು ಲೆಟರ್ ಬರೆದಿಟ್ರೆ ಅವಳಿಂದಾನೇ ನಿನ್ನಂಥ ಮಹಾ ವ್ಯಕ್ತಿ ನನ್ನನ್ನು ಬಿಟ್ಟು ಹೋದ್ಲು ಅಂತ ನಾನು ನೋವಲ್ಲಿದ್ದೆ. ಆ ಕೋಪದಲ್ಲಿ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಅವಳ ಜೀವನನ ನನ್ನ ಕೈಯಾರನೇ ನಾಶ ಮಾಡಿಬಿಟ್ಟೆ. ಆಮೇಲೆ ತುಂಬಾ ದಿನ ಆದ್ಮೇಲೆ ನೀನು ಒಳ್ಳೆತನದ ಮುಸುಕು ಹಾಕೊಂಡಿರೋ ಮೋಸಗಾರ್ತಿ, ನನ್ನ ಜೀವನದ ಜೊತೆ ಆಟ ಆಡಬೇಕು ಅಂತ ಅನ್ಕೊಂಡಿರೋ ಮಹಾ ಬುದ್ಧಿವಂತೆ ಅಂತ ಅರ್ಥ ಆದ್ಮೇಲೆನೆ ಆವಾಗ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋಣ ಅಂತ ಕಲ್ಯಾಣಿ ಜೊತೆಲಿ ಬೆನ್ನೆಲುಬಾಗಿ ನಿಂತೆ. ನಿನ್ನ ಮೋಸಕ್ಕೆ, ನೀನು ಮಾಡಿರೋ ಅವಮಾನಗಳಿಗೆ ಯಾವತ್ತೋ ನಾಶ ಆಗೋಗ್ಬೇಕಾಗಿರೋ ನನ್ನನ್ನ ಮನುಷ್ಯನನ್ನಾಗಿ ಮಾಡಿ ನನಗೂ ನನ್ನ ಮಗುಗೂ ಮತ್ತೊಂದು ಜನ್ಮ ಕೊಟ್ಟಿದ್ದು ಕಲ್ಯಾಣಿ. ಅದಕ್ಕೆ ನನ್ನ ಕೊನೆ ಉಸಿರಿರೋವರೆಗೂ ಅವಳಿಗೋಸ್ಕರನೇ ಬದುಕ್ತೀನಿ. ಹೌದಾ? ನನ್ನ ಬೇಡ ಅಂದು ನೀವಿಬ್ರು ಹೇಗೆ ಒಟ್ಟಿಗೆ ಇರ್ತೀರೋ ನಾನು ನೋಡ್ತೀನಿ. ನಿಮ್ಮಿಬ್ರನ್ನ ಬೇರೆ ಮಾಡೋದೇ ಅಲ್ಲ, ಯಾವತ್ತಿಗೂ ಒಂದಾಗೋ ಅವಕಾಶ ಇಲ್ದಿರೋ ಹಾಗೆ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗಲ್ಲ. ತನ್ನ ತಪ್ಪನ್ನ ತನಗೆ ಗೊತ್ತಾಗೋ ಹಾಗೆ ಹೇಳಿದ್ರು ಇನ್ನೂ ತಪ್ಪು ಮಾಡ್ತಾನೆ ಇರ್ತೀನಿ ಅಂತಿದ್ದಾಳೆ ನೋಡಿ ಆಫೀಸರ್. ಗಂಡ್ಸು ದಾರಿ ತಪ್ಪಿದ್ರೆ ಅವನು ಮಾತ್ರ ನಾಶ ಆಗ್ತಾನೆ. ಅದೇ ಹೆಣ್ಣು ದಾರಿ ತಪ್ಪಿದ್ರೆ ಅವಳು ಬೆರಳು ಹಿಡ್ಕೊಂಡಿರೋರೆಲ್ಲ ನಾಶ ಆಗ್ತಾರೆ. ನಮ್ಮನ್ನ ಬೇರೆ ಮಾಡೋದಕ್ಕೆ ಮತ್ತೆ ಏನ್ ಕುತಂತ್ರ ಮಾಡ್ತಾಳೋ? ಅವಳು ಏನೇ ಮಾಡಿದ್ರು ನಾನೇನು ಅಂತ ನಿನಗ್ ಗೊತ್ತು, ನೀನೇನು ಅಂತ ನನಗ್ ಗೊತ್ತು. ನಾವು ಬೇರೆ ಬೇರೆ ಇದ್ರೆ ಇನ್ನೂ ದೂರ ಮಾಡೋಕ್ಕಾಗತ್ತೆ ಹೊರತು ಹೀಗೆ ಒಂದಾಗಿದ್ರೆ ಇವಳು ಮಾತ್ರ ಅಲ್ಲ, ಇಂಥವಳು 100 ಜನ ಬಂದ್ರೂ ಕೂಡ ನಮ್ಮಂಥವ್ರನ್ನ ಬೇರೆ ಮಾಡೋಕ್ಕಾಗಲ್ಲ. ಇವಾಗ ಅಷ್ಟೇ ಅಲ್ಲ, ಯಾವತ್ತಿದ್ರು ಅಷ್ಟೇ ನಾವಿಬ್ರು ಒಬ್ರೇ ಆಫೀಸರ್. ಅದಾಗಲ್ಲ. ಯಾಕೆ? ನಮ್ಮ ಮಧ್ಯೆ ಚಿಕ್ಕ ಶೌರ್ಯನೋ ಚಿಕ್ಕ ಕಲ್ಯಾಣಿನೋ ಬಂದ್ರೆ ಇಬ್ರಲ್ಲ 3 ಆಗ್ತೀವಲ್ವಾ?
ಕಲ್ಯಾಣಿಗೆ ಶೌರ್ಯ ಹತ್ರ ಆದ್ರೆ ನನಗೆ ಯಾಕೆ ನೋವು? ನಾನು ಯಾಕೆ ಫೀಲ್ ಆಗ್ತಿದ್ದೀನಿ? ನೋ, ನಾನು ಫೀಲ್ ಆಗ್ಬಾರ್ದು. ನಾನು ಬಂದಿದ್ದು ದುಡ್ಡುಗೋಸ್ಕರ, ಬಂಗಾರಕ್ಕೋಸ್ಕರ. ಇಷ್ಟು ದಿನ ಹುಚ್ಚಿಯಾಗಿ ತಿರುಗ್ತಿದ್ದೀನಿ. ಸಿದ್ದು ಜೊತೆ ಮಾರ್ ವೇಷ ಹಾಕಿದ್ದೀನಿ. ಅದೆಲ್ಲ ಮಾಡಿದ್ದು ಸಿದ್ದುಗೋಸ್ಕರನೇ ಅಲ್ವಾ? ಅಂಥದ್ದು ಶೌರ್ಯನ್ ಬಗ್ಗೆ ನಾನು ಯಾಕೆ ಫೀಲ್ ಆಗೋದು? ಹಲೋ. ಸಾರಿ ಸ್ಯಾಮ್, ನಿನ್ನ ಅನುಮಾನಿಸ್ದೆ. ಮತ್ತೆ ಅಂತ ತಪ್ಪು ಯಾವತ್ತೂ ಮಾಡಲ್ಲ. ನಿನ್ನ ಅನುಮಾನಿಸಿದಕ್ಕೆ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ನೀನ್ ನನಗೋಸ್ಕರ ಹೆತ್ ಮಗುವನ್ನೇ ಬಿಟ್ಟು ಬಂದಿದ್ಯಾ ಅಂತ ನಿನ್ನ ನಾನು ಅನುಮಾನಿಸೋದು ಅಂದ್ರೇನು? ಲೈಫ್ ಏನ್ ಮಾಡ್ತಿದ್ದೆ ದಮಯಂತಿ? ಏನ್ ಮಾಡ್ಲಿ, ನಾಳೆ ರಾಮನವಮಿ ಅಲ್ವಾ? ಮನೇಲಿ ಕಲ್ಯಾಣೋತ್ಸವ ಮಾಡಿಸ್ತಿರೋದ್ರಿಂದ ಎಲ್ಲಾನು ಕ್ಲೀನ್ ಮಾಡ್ಬೇಕಲ್ವಾ? ಆಹಾ, ಎಷ್ಟು ದಿನ ಆದ್ಮೇಲೆ ನಿನ್ನಲ್ಲಿ ಇಷ್ಟು ತಾಳ್ಮೆ ನೋಡ್ತಾ ಇದ್ದೀನಿ ದಮ್ಮು. ಇದನ್ನೆಲ್ಲ ಇಳಿಸಿ ತಂದು ತಿಕ್ಕಿ ತೊಳೆದು, ಆಹಾ ಎಂಥ ಕೆಲಸ ಮಾಡ್ತಾ ಇದ್ಯಾ. ನನಗೇನ್ ಅಂಥ ಕರ್ಮ? ಮನೇಲಿ ಸೊಸೆ ಅಂತ ಇರೋದು ಯಾಕೆ? ತೊಳ್ಸಿ ತೊಳಿಯಕ್ಕಾಗ್ದೆ ಒದ್ದಾಡ್ಬೇಕು. ಯಾರು? ಇನ್ಯಾರು? ಆ ಕಲ್ಯಾಣಿ ಅತ್ತೆ. ಬಾರ್ಸಿದ್ರೆ ಹಲ್ಲು ಉದ್ರೋಗ್ಬಿಡ್ಬೇಕು, ಕುಂಬಳಕಾಯಿ ಮುಕ್ಕದೋಳೆ. ತವ್ರ ಮನೇಲಿರೋಳು ನನಗ್ ಸೊಸೆ ಹೇಗೆ ಆಗ್ತಾಳೆ? ಗಂಡನ್ ಮನೇಲಿರೋ ನಿನ್ನನ್ ಬಿಟ್ಟು. ಅಂದ್ರೆ ಇದೆಲ್ಲ ನಾನು ನೀನೇ ತೊಳಿಬೇಕು. ಮತ್ತೆ ಹೋದ್ ತಿಂಗಳು ಕಲ್ಯಾಣಿ ಈ ಕೆಲಸ ಮಾಡಿದ್ಲು. ಇವಾಗ ನೀನ್ ನನ್ ಸೊಸೆ ಆಗಿರೋದಕ್ಕೆ ನೀನೇ ತಾನೇ ಮಾಡ್ಬೇಕು. ಬೆಟ್ಟದ ತರ ಇರೋ ಈ ಹಂಡೆಗಳು ಇಷ್ಟು ದೊಡ್ಡ ಪಾತ್ರೆ ತೊಳೆಯೋದಕ್ಕೆ ನನ್ ಕೈಯಲ್ಲಿ ಆಗಲ್ಲ. ಮಗ ಬೇಕು ಗಂಡ ಬೇಕು ಅಂತ ಬಂದಿರೋವಾಗ ಮನೆ ಕೆಲ್ಸನ ನೀನು ಮಾಡ್ದೆ ನಿಮ್ಮಪ್ಪ ಬಂದ ಮಾಡ್ತಾನೆ. ಬರೀ ಪಾತ್ರೆಗಳಷ್ಟೇ ಅಲ್ಲ, ಬಟ್ಟೆ ಕೂಡ ಒಗಿಬೇಕು. ಹೋಗು. ಮತ್ತೆ ನೀವೇನಾದ್ರೂ ಸಹಾಯ ಮಾಡ್ತೀರಾ? ನಾನು ಸೊಸೆ ಆಗಿದ್ದಾಗ ಮಾಡಿ ಮಾಡಿ ಸೌದ್ ಹೋಗಿದ್ದೀನಿ. ಇನ್ನು ಏನ್ ಮಾಡ್ಲಿ? ಈಗ ನೀನ್ ಸೊಸೆ ನೀನೇ ಮಾಡ್ಬೇಕು. ಬೇಗ ಹೋಗು, ಎಲ್ಲಾನು ಎತ್ಕೊಂಡು ಹೋಗು. ಒಳಗಡೆ ಇನ್ನೂ ಬೇಕಷ್ಟಿದೆ, ತಗೊಂಡ್ ಬರ್ತೀನಿ. ಸೊಸೆ ಅಲ್ವಾ, ಇಷ್ಟು ಮಾತ್ರ ಸಹಾಯ ಮಾಡ್ಲಿಲ್ಲ ಅಂದ್ರೆ ಹಿಂಗೆ? ನಿಧಾನ 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 ನಿಧಾನಕ್ಕೆ ಹೋಗು.
ನೋಡ್ತಿದ್ಯಲ್ಲೋ ಇಳ್ಸೋ. ನಿಧಾನ ನಿಧಾನ ನಿಧಾನ. ಏಯ್, ಅಷ್ಟು ಎತ್ಕೊಳಕ್ಕಾಗಲ್ವೇನೆ? ಎತ್ಕೊಂಡು ಹೋಗೆ. ಹುಷಾರು. ಹಿಡ್ಕೊಳ್ಳೋ ಬಾಲಾಜಿ. ಅಮ್ಮ, ಸ್ವೀಟ್ ಮಾಡ್ಬೇಕಂತೆ. ಆ ಕೆಲಸ ಮಾಡೋಣವಾ ಅಮ್ಮ? ಅದನ್ನ ನೀನು ಶೌರ್ಯ ಜೊತೆ ಸೇರ್ಕೊಂಡು ಮಾಡ್ಬೋದು. ಈಗ ನಡಿ. ತಗೊಳಮ್ಮ, ನಿನ್ ಕಷ್ಟ ನೋಡೋಕಾದ್ದೆ ನನ್ ಸಹಾಯ ನಾನ್ ಮಾಡ್ತಿದ್ದೀನಮ್ಮ. ಇದೇನು? ಅಮ್ಮವ್ರು ಹೇಳಿದ್ರಮ್ಮ. ನನ್ ಕೈಲಾಗಲ್ಲ. ಹೌದಾ? ನಾನಂದ್ರೆ ಇಷ್ಟ ಇಲ್ಲ, ಕಲ್ಯಾಣಿ ಅಂದ್ರೆ ಇಷ್ಟ ಅಂತ ನನ್ ಮಗನಿಗೆ ಬರ್ಕೊಡು ಅಂತ ಹೇಳಿದ್ಯಲ್ಲ, ಈಗ ನೀನ್ ಬರ್ಕೊಡು. ನನ್ಗೆ ಶೌರ್ಯ ಅಂದ್ರೆ ಇಷ್ಟ ಇಲ್ಲ ಅಂತ ಹಾಗೆ ಬಿಟ್ಬಿಡ್ತೀನಿ. ಬೇಗ ಉಜ್ಜು. ಅವಳು ಹಾಗೆ ಅಂತಾಳಮ್ಮ. ನೀನ್ ಮಾತ್ರ ನಿಧಾನವಾಗಿ ಎಲ್ಲನೂ ಸ್ವಚ್ಛವಾಗಿ ತೊಳಿ. ನೀವು ಹೋಗಿ ಯಜಮಾನ್ರೆ, ನಾನು ಇಲ್ಲೇ ಇದ್ದು ತೊಳಸ್ತೀನಿ ಬಿಡಿ. ಅಮ್ಮವ್ರೆ, ನೀವು ಇದಕ್ಕೆಲ್ಲ ನೀರು ಹಾಕಿ, ನಾನು ಹೋಗಿ ಹುಣಸೆ ಹಣ್ಣು ಬೂದಿ ತಗೊಂಡ್ ಬರ್ತೀನಿ. ಚಿಕ್ಕಮ್ಮ, ಆ ಕರುಣಾಕರ್ ರಾವ್ಗೆ ಫೋನ್ ಮಾಡಿ ಸಡನ್ ಆಗಿ ಬರೋದಕ್ಕೆ ಹೇಳಿ. ಅವ್ರು ನನಗೆ ಕೊಡೋ ಹಿಂಸೆನ ನೋಡ್ಬೇಕು. ಸರಿ ಸಂಪದ. ತಗೊಳ್ಳಿ ಅಮ್ಮವ್ರೆ, ಹುಣಸೆ ಹಣ್ಣು ಬೂದಿ ತಗೊಳ್ಳಿ ಒಜ್ಜಿ. ಎಲ್ಲ ತಂದ್ಯಾ ಕಲ್ಯಾಣಿ? ಹಾ ತಂದೆಮ್ಮ. ಅತ್ತೆ ಅಂತೂ ಖಂಡಿತ ಬರ್ತಾರೆ. ಅನುಪಮ, ಅಮ್ಮ, ಅಡ್ಗೆ ಮಾಡೋದಕ್ಕೆಲ್ಲ ಏರ್ಪಾಡು ಮಾಡಾಯ್ತಮ್ಮ? ಮಾಡಾಯ್ತಮ್ಮ. ಅಮ್ಮ, ನಮ್ಮನೆಯಿಂದ ಶಾವ್ಗೆ ತಗೊಂಡ್ ಬಂದಿದ್ದೀರಲ್ಲ? ಅಯ್ಯೋ ಹೌದಾ ಅತ್ತೆ? ಒಂದೇ ಅಡ್ಗೆ ಮನೆ ಆಗಿರೋದ್ರಿಂದ ಯಾರ್ದು ಯಾವುದು ಅಂತ ಅರ್ಥ ಆಗಿಲ್ಲ. ಆದ್ರೂ ದೇವರ ಪ್ರಸಾದ ಅಲ್ವಾ, ಯಾರ್ದಾದ್ರೆ ಏನಂತೆ. ಬನ್ನಿ ಅಡ್ಗೆ ಮಾಡೋಣ. ಹೌದಮ್ಮ, ಮೊದಲಿನ ಹಾಗೆ ಅನುಪಮ ಅಮ್ಮ, ನೀನು, ಕಲ್ಯಾಣಿ ಎಲ್ಲರೂ ಸೇರಿ ಅಡ್ಗೆ ಮಾಡಿ. ಏನು? ನನ್ ಮನೆ ಅಲ್ಲ ಅನ್ಕೊಂಡು ತವ್ರ ಮನೆಗೆ ಹೋಗಿರೋಳ್ ಜೊತೆ ಸೇರ್ಕೊಂಡು ಅಡ್ಗೆ ಮಾಡ್ಬೇಕಾ? ಅದು ಸಾಧ್ಯ ಇಲ್ಲ. ಹೌದು ಕಣು ಶೌರ್ಯ, ನಿಮ್ಮಮ್ಮ ಯಾಕಿಂತ ಕೆಲಸ ಮಾಡ್ಬೇಕು? ಕೋರ್ಟ್ ಕೊಟ್ಟಿರೋ ಸೊಸೆ ಹತ್ರ ಬಟ್ಟೆ ಒಗ್ಸೋದು, ಪಾತ್ರೆ ತೊಳ್ಸೋದೆಲ್ಲ ಮಾಡಿಸ್ತಾಳೆ. ನೋನೋ, ನನ್ನ ಹೆಂಡತಿ ಅಂತ ಕೆಲಸ ಕೂಡ ಮಾಡಲ್ಲ. ನಮಗೋಸ್ಕರ ಕಷ್ಟಪಡೋದಕ್ಕೆ ಕೋರ್ಟ್ ಕೊಟ್ಟಿರೋ ಸೊಸೆ ಇದ್ದಾಳೆ ಅಲ್ವಾ?
ಮತ್ತೆ ಏ ಸಂಪದ, ಮನೆಗ್ ಬರೋರು ಮನೇನ ಹೇಗ್ ಇಟ್ಕೊಂಡಿದ್ದಾರೆ ಅಂತ ನೋಡ್ತಾರೆ. ಅವ್ರ ಮುಂದೆ ನನ್ ಮರ್ಯಾದೆ ಹೋಗ್ಬಾರ್ದು. ಮನೆನೆಲ್ಲ ನೀಟಾಗಿ ಇಟ್ಕೋ. ಅಂದ್ರೆ ಅಮ್ಮೋರು ಮನೇನು ಒರೆಸ್ಬೇಕೇನಮ್ಮ? ಮತ್ತೆ ಬೇಗ ಬೇಗ ತೊಳಿಯಕ್ ಹೇಳು. ಟಕ ಟಕ ಎಲ್ಲ ಕೆಲಸ ಮುಗಿಬೇಕು. ಮತ್ತೆ ದೇವರ ಪ್ರಸಾದ ಅಂದ್ಮೇಲೆ ನಮ್ ಕಡೆಯಿಂದ ಯಾರೋ ಒಬ್ರು ಅಡುಗೆ ಕೆಲಸ ಮಾಡ್ಲೇಬೇಕಲ್ಲೋ ದಮಯಂತಿ. ಅಷ್ಟು ಮಾಡ್ಬೇಕು ಅನ್ಸಿದ್ರೆ ನೀವೇ ಹೋಗ್ ಮಾಡಿ. ಅಯ್ಯೋ, ಅಪ್ಪ ಹೇಗ್ ಮಾಡ್ತಾರಮ್ಮ? ನಾನಿದ್ದೇನಲ್ಲ, ನಾನೇ ಮಾಡ್ತೀನಿ. ಸರಿ ಶೌರ್ಯ, ನೀನು ಕಲ್ಯಾಣಿ ಇಬ್ರು ಸೇರ್ಕೊಂಡು ಮಾಡಿ. ಬನ್ನಿ ಬಾಮ್ಮ. ಬಾ. ಅಂದ್ರೆ ಬೇಕು ಅಂತಾನೆ ಎಲ್ಲರೂ ಸೇರ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾರೆ. ಆ ಕರುಣಾಕರ್ ರಾವ್ ಬರ್ಲಿ. ಅನುಪಮ, ಜೊತೆಗೆ ಇದ್ದು ಹುಷಾರಾಗಿ ಅಡ್ಗೆನೆಲ್ಲ ಮಾಡಿಸಿ. ಸರಿಮ್ಮ. ಬೇಗ ಮಾಡಿ. ಸರಿ ಅಜ್ಜಿ. ಹಂಗಲ್ಲಮ್ಮ, ಹುಣ್ಸೆನ್ನ ತಗೊಂಡು ಬೂದಿಲಿ ಅದ್ಬಿಟ್ಟು ಮುಖಕ್ಕೆ ಬಣ್ಣ ಬರಬೇಕು ಅಂತ ಯಾವ್ದ್ರಲ್ಲೂ ತಿಕ್ತಾರಲ್ಲ, ಹಂಗೆ ರಾಪ ರಾಪ ಅಂತ ತಿಕ್ಬೇಕು. ನೀನ್ ಬಾಯ್ ಮುಚ್ಚೋ. ಉಜ್ಜಿ ಅಮ್ಮೋರೆ, ಹಂಗೆ ಉಜ್ಜಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಸಿದ್ರ ಅಮ್ಮ? ಮಾಡಿಸ್ದೆ ಅಮ್ಮ. ಅಮ್ಮ, ಇನ್ನೂ ಜೋರಾಗಿ ಉಜ್ಜಿ. ಹಂಗ ಉಜ್ಜಿದ್ರೆ ಪಾತ್ರೆಲಿರೋ ಮಸಿ ಹೋಗಲ್ಲ. ಜೋರಾಗಿ ತಿಕ್ಬಿಟ್ಟು ಉಜ್ಜಿ. ಮಧ್ಯದಲ್ಲಿ ಮಾತಾಡಿದ್ರೆ ನಿನ್ನೆ ಉಜ್ಬಿಡ್ತೀನಿ. ಕರುಣಾಕರ್ ರಾವ್, ಯಾವುದೇ ವಿಷಯನಾದ್ರೂ ತೀಕ್ಷ್ಣವಾಗಿ ಪರಿಶೀಲಿಸ್ತೀನಿ. ನನ್ನನ್ನು ಯಾರೂ ಮೋಸ ಮಾಡೋಕ್ಕಾಗಲ್ಲ. ಕರುಣಾಕರ್ ರಾವ್, ಕರುಣಾಕರ್ ರಾವ್, ತಿನ್ನಮ್ಮ, ತಿನ್ನು.